ಸೆರೈ ತಮಿಳು ಮೂವಿಯಾದ ಇದು ಸದ್ಯಕ್ಕೆ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಒಳ್ಳೆ ಸ್ಟೋರಿ ಇದ್ದು ಎಲ್ಲೋ ಮರೆಯಾಗಿರೋ ಇಂತಹ ಅದ್ಭುತ ಮೂವಿಗಳ ಸಜೆಷನ್ಸ್ ನಿಮಗೇನಾದರೂ ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೀದಾ ಕತೆಗೆ ಹೋಗೋಣ. ಈ ಇಡೀ ಕತೆ ಶುರುವಾಗೋದು 2003ರ ಟೈಮ್ಲೈನ್ನಲ್ಲಿ. ತುಂಬಾ ಗಂಭೀರ ಸ್ವಭಾವದ ಹಾಗೂ ಕರ್ತವ್ಯ ನಿಷ್ಠೆ ಇರೋ ಕಾನ್ಸ್ಟೇಬಲ್ ಕಾತಿ ತನ್ನ ಟೀಮ್ ಜೊತೆ ಒಬ್ಬ ಡೇಂಜರಸ್ ಕೈದಿಯನ್ನ ಕರೆದುಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತಾನೆ. ಆದರೆ ಸಡನ್ ಆಗಿ ಆ ಕೈದಿಯನ್ನ ಬಿಡಿಸೋಕೆ ಅವನ ಗ್ಯಾಂಗ್ನವರೇ ಕಾರದ ಪುಡಿ ಎರಚಿ ಅಟ್ಯಾಕ್ ಮಾಡ್ತಾರೆ. ಇಂತಹ ಟೆನ್ಷನ್ ಇರೋ ಸಿಚುವೇಶನ್ನಲ್ಲೂ ಕಾತಿ ತನ್ನ ಗಾಂಭೀರ್ಯ ಕಳೆದುಕೊಳ್ಳದೆ ಹೇಗೆ ಫೈಟ್ ಮಾಡ್ತಾನೆ ಅನ್ನೋದೇ ನಮಗೆ ಸ್ಟಾರ್ಟಿಂಗ್ನಲ್ಲೇ ದೊಡ್ಡ ಕುತೂಹಲವನ್ನು ಕ್ರಿಯೇಟ್ ಮಾಡುತ್ತೆ. ಇದಾದ್ಮೇಲೆ ಕಾತಿಗೆ ಅಬ್ದುಲ್ ಅನ್ನೋ ಒಬ್ಬ ಯಂಗ್ ಕೈದಿಯನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗೋ ರೆಸ್ಪಾನ್ಸಿಬಲ್ ಡ್ಯೂಟಿ ಸಿಗುತ್ತೆ. ಆದರೆ ಈ ಕೇಸ್ ಮಾತ್ರ ಅವನ ಲೈಫ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಡುತ್ತೆ. ಇಲ್ಲಿಂದ ಸಿನಿಮಾ ಕತೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ನಮಗೆ 5 ವರ್ಷಗಳ ಹಿಂದೆ ಒಂದು ಹಳ್ಳಿಗೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ಅಬ್ದುಲ್ ತನ್ನ ತಾಯಿಯ ಜೊತೆ ಬಡತನದಲ್ಲಿ ದಿನ ಕಳೀತಾ ಇರ್ತಾನೆ. ಅವನ ತಂದೆ ಕಷ್ಟಪಟ್ಟು ಕಟ್ಟಿದ ಒಂದು ಸಣ್ಣ ಮನೆಯೇ ಅವರಿಗೆ ಆಸ್ತಿ. ಬಡತನ ಅವನನ್ನು ಸಣ್ಣ ವಯಸ್ಸಿನಲ್ಲಿ ತುಂಬ ಕಾಡಿರುತ್ತೆ. ಇಡೀ ಊರಲ್ಲಿ ಅವ್ರದ್ದೊಂದೇ ಮುಸ್ಲಿಂ ಫ್ಯಾಮಿಲಿ ಆಗಿರೋದ್ರಿಂದ ಊರಿನ ಕೆಲ ಕೆಟ್ಟ ಮನಸ್ಥಿತಿಯ ಜನ ಅವರನ್ನು ತುಂಬ ಕೀಳಾಗಿ ನೋಡ್ತಿರ್ತಾರೆ. ಇಂತಹ ಕಷ್ಟದ ಲೈಫ್ನಲ್ಲೂ ಅದೇ ಊರಿನ ಕಲಾ ಅನ್ನೋ ಹುಡುಗಿ ಅಬ್ದುಲ್ನ ಸಿನ್ಸಿಯರ್ ಆಗಿ ಪ್ರೀತಿಸ್ತಾ ಇರ್ತಾಳೆ. ಆದರೆ ಇವರ ಲವ್ ಮ್ಯಾಟರ್ ಕಲಾ ಮನೆಗೆ ಗೊತ್ತಾದಾಗ ದೊಡ್ಡ ಗಲಾಟೆಯಾಗುತ್ತೆ. ಒಂದು ದಿನ ರಸ್ತೆಯಲ್ಲಿ ಕಲಾ ತಂದೆ ಬಂದು ಅಬ್ದುಲ್ಗೆ ಸಿಕ್ಕಾಪಟ್ಟೆ ಹೊಡೆಯೋಕೆ ಶುರು ಮಾಡ್ತಾನೆ. ಇದನ್ನ ತಡೆಯೋಕೆ ಅಬ್ದುಲ್ ತಾಯಿ ಮಧ್ಯ ಬಂದಾಗ ಕಲಾ ತಂದೆ ಅವಳನ್ನು ಜೋರಾಗಿ ಹೊಡೆದು ತಳ್ಳಿಬಿಡ್ತಾನೆ. ಆಕೆ ಕೆಳಗೆ ಬಿದ್ದು ಏಳೋಕೆ ಆಗಲ್ಲ. ಕಣ್ಣೆದುರೆ ತಾಯಿಗೆ ಏಟಾಗಿದ್ದನ್ನು ನೋಡಿದ್ರೆ ಯಾವ ಮಗ ತಾನೇ ಸುಮ್ಮನಿರ್ತಾನೆ. ಅದನ್ನು ನೋಡಿ ತಡೆದುಕೊಳ್ಳಲಾಗದ ಅಬ್ದುಲ್ ಕಲಾ ತಂದೆಯನ್ನ ಜೋರಾಗಿ ತಳ್ತಾನೆ. ಅವನು ಬಿದ್ದಾಗ ತಲೆಗೆ ಕಲ್ಲು ಹೊಡೆಯುತ್ತೆ. ಆಸ್ಪತ್ರೆಯಲ್ಲೇ ಆತ ಸತ್ತೋಗ್ತಾನೆ. ಅಬ್ದುಲ್ ಯಾವುದೇ ಪ್ಲಾನ್ ಮಾಡಿ ಈ ತಪ್ಪು ಮಾಡಿರಲ್ಲ. ಆದರೆ ಈ ಅಚಾತುರ್ಯದಿಂದ ನಡೆದ ಮರ್ಡರ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡು ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಇದೇ ಕಾರಣಕ್ಕೆ ಅವನು ಕಳೆದ 5 ವರ್ಷಗಳಿಂದ ಅಂಡರ್ ಟ್ರಯಲ್ ಕೈದಿಯಾಗಿ ಜೈಲಿನಲ್ಲಿ ಇರ್ತಾನೆ. ಮತ್ತೆ ಪ್ರೆಸೆಂಟ್ ಸ್ಟೋರಿಗೆ ಬಂದರೆ ಕಾನ್ಸ್ಟೇಬಲ್ ಕಾತಿ ಅಬ್ದುಲ್ನ ಕರೆದುಕೊಂಡು ಕೋರ್ಟ್ಗೆ ಹೊರಡ್ತಾರೆ. ಆದರೆ ಜೊತೆಯಲ್ಲಿದ್ದ ಇಬ್ಬರು ಇನ್ಎಕ್ಸ್ಪೀರಿಯನ್ಸ್ಡ್ ಕಾನ್ಸ್ಟೇಬಲ್ಗಳು ಡ್ಯೂಟಿ ಮರೆತು ಫುಲ್ ಡ್ರಂಕ್ ಆಗಿ ಪಬ್ಲಿಕ್ ಜೊತೆ ಗಲಾಟೆ ಮಾಡ್ಕೋತಾರೆ. ಕಾತಿ ವಾಶ್ರೂಮ್ನಿಂದ ಬಂದು ನೋಡಿದರೆ ಅಲ್ಲಿ ಬಸ್ಸು ಇರಲ್ಲ, ಅಬ್ದುಲ್ ಕೂಡ ಇರಲ್ಲ. ಜೊತೆಗೆ ಇವರು ಇಟ್ಟಿದ್ದ ಲೋಡೆಡ್ ಗನ್ ಮತ್ತು ಬ್ಯಾಗ್ ಕೂಡ ನಾಪತ್ತೆಯಾಗಿರುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಏನಪ್ಪ ಅಂದರೆ ಅಬ್ದುಲ್ ಗನ್ ತೆಗೆದುಕೊಂಡು ಎಸ್ಕೇಪ್ ಆಗಿರಲ್ಲ. ಬದಲಿಗೆ ಸೀದಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗಿ ಕೂತಿರ್ತಾನೆ. ಅಲ್ಲಿರೋ ಇನ್ಸ್ಪೆಕ್ಟರ್ ಖಾದರ್ ಆ ಕುಡುಕ ಪೊಲೀಸ್ನವರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಇಲ್ಲಿ ಕಾತಿ ಕೇವಲ ಒಬ್ಬ ಡ್ಯೂಟಿ ಮೈಂಡೆಡ್ ಪೊಲೀಸ್ ಆಗಿ ಮಾತ್ರ ಇರಲ್ಲ. ಅಬ್ದುಲ್ನ ಒಳ್ಳೆತನ ಮತ್ತು ಹಳ್ಳಿಯ ಘಟನೆ ಕೇಳಿದ ಮೇಲೆ ಅವನಿಗೆ ಹೇಗಾದರೂ ಮಾಡಿ ಸಹಾಯ ಮಾಡಲೇಬೇಕು ಅನ್ನೋ ದೊಡ್ಡ ಮಾನವೀಯ ನಿರ್ಧಾರಕ್ಕೆ ಮುಂದಾಗ್ತಾನೆ. ಈ ಜರ್ನಿಯ ಮಧ್ಯೆ ಸಿನಿಮಾ ನಮಗೆ ಸಮಾಜದಲ್ಲಿರೋ ಧರ್ಮದ ತಾರತಮ್ಯ ಮತ್ತು ಮನುಷ್ಯತ್ವದ ಮುಖವಾಡಗಳನ್ನು ತುಂಬ ಹತ್ತಿರದಿಂದ ತೋರಿಸುತ್ತೆ. ಜೊತೆಯಲ್ಲೇ ಬರೋ ಒಬ್ಬ ಕಾನ್ಸ್ಟೇಬಲ್ ಕೇವಲ ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ಅಬ್ದುಲ್ನ ಕ್ರೂರವಾಗಿ ಮತ್ತು ವಿಚಿತ್ರವಾಗಿ ಟ್ರೀಟ್ ಮಾಡ್ತಿರ್ತಾನೆ. ಆದರೆ ಕಾತಿ ಮತ್ತು ಇನ್ಸ್ಪೆಕ್ಟರ್ ಖಾದರ್ ಕ್ಯಾರೆಕ್ಟರ್ ಮೂಲಕ ಡೈರೆಕ್ಟರ್ ನಮಗೆ ಅಸಲಿ ಮನುಷ್ಯತ್ವ ಅಂದರೆ ಏನು ಅನ್ನೋದನ್ನು ಮಾತಾಡಲೇಬೇಕು ಅನ್ನೋ ತರಹ ಪ್ರೆಸೆಂಟ್ ಮಾಡಿದ್ದಾರೆ. ಅಬ್ದುಲ್ ಹತ್ತಿರ ಲೋಡೆಡ್ ಗನ್ ಇದ್ದಾಗಲೂ ಅವನು ಧರ್ಮದ ಹೆಸರಲ್ಲಿ ತಪ್ಪಿಸಿಕೊಳ್ಳೋಕೆ ನೋಡದೆ ಕಾನೂನಿಗೆ ಗೌರವ ಕೊಟ್ಟು ಸ್ಟೇಷನ್ಗೆ ಬರ್ತಾನಲ್ಲ, ಆ ಸೀನ್ ತುಂಬ ಚೆನ್ನಾಗಿದೆ. ಈ ಒಂದು ಇನ್ಸಿಡೆಂಟ್ ಕಾತಿಯ ಮನಸ್ಸನ್ನು ಕಂಪ್ಲೀಟ್ ಆಗಿ ಕರಗಿಸಿಬಿಡುತ್ತೆ ಮತ್ತು ಅಬ್ದುಲ್ ಮೇಲಿನ ಗೌರವ ಇನ್ನು 100 ಪಟ್ಟು ಅವನಿಗೆ ಜಾಸ್ತಿಯಾಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಈ ಸೆರೈ ಮೂವಿ ಒಂದು ಪಕ್ಕ ಎಮೋಷ್ನಲ್ ಆ್ಯಂಡ್ ಮಿಸ್ಟರಿ ಡ್ರಾಮಾ ಸಿನಿಮಾ. ಯಾರೆಲ್ಲ ಡೀಪ್ ಆಗಿರೋ ರಿಯಲಿಸ್ಟಿಕ್ ಕತೆಗಳನ್ನು ಮತ್ತು ಹಾರ್ಟ್ ಟಚಿಂಗ್ ಜರ್ನಿಯನ್ನು ಇಷ್ಟಪಡ್ತಾರೆ ಅವರಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಆದರೆ ಯಾರು ಬರೀ ಕಮರ್ಷಿಯಲ್ ಎಲಿಮೆಂಟ್ಸ್, ಫಾಸ್ಟ್ ಫೇಸ್ ಆ್ಯಕ್ಷನ್ ಮೂವಿಗಳನ್ನು ನಿರೀಕ್ಷೆ ಮಾಡ್ತಾರೆ ಅವರಿಗೆ ಇದು ಸ್ವಲ್ಪ ಸ್ಲೋ ಅನಿಸೋ ಚಾನ್ಸಸ್ ಇರುತ್ತೆ. ಅಬ್ದುಲ್ ಕೋರ್ಟ್ಗೆ ಹೋಗುವಾಗ ಕಾತಿ ಹತ್ರ
ನನ್ನ ಲವ್ವರ್ ಕಲಾ ನನ್ನನ್ನು ನೋಡೋಕೆ ಬರ್ತಾಳೆ, ದಯವಿಟ್ಟು ಕೈಗೆ ಬೇಡಿ ಹಾಕಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಕಾತಿ ತನ್ನ ಕೆಲಸಕ್ಕೆ ರಿಸ್ಕ್ ಇದ್ರು ಮಾನವೀಯತೆ ತೋರಿಸಿ ಬೇಡಿ ಬಿಚ್ಚಿಬಿಡ್ತಾನೆ. ಕಾತಿ ಅಬ್ದುಲ್ಗೋಸ್ಕರ ಮಾಡೋ ಈ ಹೆಲ್ಪ್ ಮತ್ತು ಕರ್ತವ್ಯದ ನಡುವೆಯೂ ಅವನು ತೋರಿಸೋ ಆ ಗಾಂಭೀರ್ಯವೇ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್. ಇನ್ನು ಈ ಸಿನಿಮಾದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಇದರ ಬಿಗ್ಗೆಸ್ಟ್ ಪ್ಲಸ್ ಅಂದರೆ ಕ್ಯಾರೆಕ್ಟರ್ಗಳ ಎಮೋಷನ್ಸ್ ಮತ್ತು ಜೈಲಿನ ಸಿಸ್ಟಮ್ ಅನ್ನು ತೋರಿಸಿರೋ ರೀತಿ. ಕಾತಿ ತನ್ನ ಆಫೀಸರ್ಸ್ ಎದುರು ರಿಸ್ಕ್ ತಗೊಂಡು ಜಡ್ಜ್ ಚೇಂಬರ್ ಒಳಗೆ ಅಬ್ದುಲ್ನ ಕರೆದುಕೊಂಡು ಹೋಗಿ ಇವನಿಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ಳೋ ಸೀನ್ ಇದೆಯಲ್ಲ, ಅದು ಕಾತಿಯ ಕರ್ತವ್ಯ ನಿಷ್ಠೆಗೆ ಹಿಡಿದ ಕನ್ನಡಿ. ಅಲ್ಲಿ ಜಡ್ಜ್ ಕೂಡ ಕತೆ ಕೇಳಿ ಮುಂದಿನ ಹಿಯರಿಂಗ್ನಲ್ಲಿ ನಿನ್ನನ್ನು ರಿಲೀಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ಆದರೆ ಕ್ಲೈಮ್ಯಾಕ್ಸ್ ಹತ್ರ ಬರುವಾಗ ಕತೆ ನಮಗೆ ದೊಡ್ಡ ಶಾಕ್ ಕೊಡುತ್ತೆ. ಅಬ್ದುಲ್ಗೆ ಬಿಡುಗಡೆ ಸಿಗುತ್ತೆ ಅನ್ನೋ ಅತಿ ದೊಡ್ಡ ನಿರೀಕ್ಷೆಯಲ್ಲಿದ್ದಾಗ ಆ ಒಳ್ಳೆಯ ಜಡ್ಜ್ ಸಡನ್ ಆಗಿ ಟ್ರಾನ್ಸ್ಫರ್ ಆಗಿ ಹೊಸ ಜಡ್ಜ್ ಬಂದು ಬಿಡ್ತಾರೆ. ಆ ಹೊಸ ಜಡ್ಜ್ ಅಬ್ದುಲ್ನ ಕತೆ ಕೇಳದೆ ಸೀದಾ ಮತ್ತೆ ಕಸ್ಟಡಿಗೆ ಕಳಿಸೋಕೆ ಆರ್ಡರ್ ಮಾಡಿದಾಗ ಅಬ್ದುಲ್ ಅನುಭವಿಸೋ ಆ ಆತಂಕ, ಭೀತಿ ಮತ್ತು ನಿರಾಶೆ ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ. ಕಳೆದ ವಾರ ಜಡ್ಜ್ ನನ್ನನ್ನು ಬಿಡ್ತೀನಿ ಅಂದಿದ್ರು ಸರ್, ನನ್ನ ಜೀವನ ಹಾಳು ಮಾಡಬೇಡಿ ಅಂತ ಅಬ್ದುಲ್ ಜಡ್ಜ್ ಕಾಲು ಹಿಡಿದು ಭಿಕ್ಷೆ ಬೇಡೋ ಆ ಸೀನ್ ಮತ್ತು ಕಾತಿ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಜಡ್ಜ್ ಕೇಳದೇ ಇರುವಾಗ ಕಾತಿ ಮುಖದಲ್ಲಿ ಕಾಣೋ ಆ ಅಸಹಾಯಕತೆ ಪ್ರೇಕ್ಷಕರ ಮನಸ್ಸಿಗೆ ಚೂರಿಯಿಂದ ಚುಚ್ಚಿದ ಹಾಗೆ ನಾಟುತ್ತೆ. ಕೊನೆಯಲ್ಲಿ ಕಲಾಳ ಆಕ್ಸಿಡೆಂಟ್ ಆಗೋ ಸೀನ್, ಆಮೇಲೆ ಅವಳು ಬದುಕುಳಿದು ಕಾತಿ ಸಹಾಯದಿಂದ ಇಬ್ಬರು ಹೇಗೆ ಒಂದಾಗ್ತಾರೆ ಅನ್ನೋದು ತುಂಬಾ ಎಮೋಷ್ನಲ್ ಆಗಿದೆ. ನೀವು ಈಗಾಗಲೇ ಈ ಸಿನಿಮಾ ನೋಡಿದರೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿಲ್ಲ ಅಂದರೆ ಈಗಲೇ OTTಯಲ್ಲಿ ಮಿಸ್ ಮಾಡದೆ ನೋಡಿ. ಹಾಗೆಯೇ ಇಂತಹ ಅದ್ಭುತ ಮೂವಿಗಳ ಸಜೆಷನ್ಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.